ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮ ಪರಿಶುದ್ಧವಾದದು. ಹಲ್ಲೆಲೂಯ. ಆ ನಾಮದಲ್ಲಿ ಎಲ್ಲವನ್ನೂ ಅಡಗಿದೆ. ಹಲ್ಲೆಲೂಯ. ನಿಮಗೆ ಯಾವ ಅಗತ್ಯವೋ ಅದನ್ನೆಲ್ಲ ಆ ನಾಮದಲ್ಲಿ ಇಟ್ಟಿದೆ. ಹಲ್ಲೆಲೂಯ. ಆ ಯೇಸು ಎಂಬ ನಾಮದಲ್ಲಿ ನೀವು ಏನಾದರೂ ಬೇಡಿಕೊಂಡಿದರೆ, ಹಲ್ಲೆಲೂಯ, ಯೇಸು ಎಂಬ ನಾಮದಲ್ಲಿ ಏನಾದರೂ ಬೇಡಿಕೊಂಡಿದರೆ ಅದನ್ನು ದೇವರು ಒದಗಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಇವತ್ತು ಬೆಳಿಗ್ಗೆ ಹೀಗೆ ಹೇಳುತ್ತದೆ. ರೋಮಪುರದ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 10ನೇ ವಚನದಲ್ಲಿ, ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಳಿಗೆ ಮಗನು ಇರುವನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ದೇವದೂತರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಮುಂದಿನ ಕಾಲದಲ್ಲಿ ಅಂದರೆ ಬರುವ ವರ್ಷದಲ್ಲಿ ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಹಲ್ಲೆಲೂಯ. ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುತ್ತೇನೆ, ಆಗ ಸಾರಳಿಗೆ ಮಗನು ಇರುವನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ವಾಕ್ಯ ಈ ಉದಯ ಕಾಲದಲ್ಲಿ ಕೇಳತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ನೀವು ಮಕ್ಕಳು ಇಲ್ಲ ಎಂದು ಚಿಂತೆ ಮಾಡಬಾರದು. ಪ್ರೈಸ್ ಲಾರ್ಡ್. ಅಯ್ಯೋ, ನನಗೆ ಎಷ್ಟು ವರ್ಷ ಆಯಿತು, ಮಕ್ಕಳಿಲ್ಲ ಎಂದು ಚಿಂತೆ ಮಾಡಬಾರದು. ನಮ್ಮ ಚಿಂತೆ ಭಾರಗಳನ್ನು ನಾವು ಕ್ರಿಸ್ತನ ಮೇಲೆ ಹಾಕಬೇಕು. ಪ್ರೈಸ್ ಲಾರ್ಡ್. ನಮ್ಮ ಚಿಂತೆ ಭಾರಗಳನ್ನೆಲ್ಲ ನಾವು ಯೇಸು ಕ್ರಿಸ್ತನ ಮೇಲೆ ಹಾಕಬೇಕು. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ಅದನ್ನೆಲ್ಲ ದೇವರು ಪೂರೈಸುತ್ತಾನೆ. ಮನುಷ್ಯನಿಂದ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯ. ಇವತ್ತು ಕೆಲವೊಬ್ಬರ ಜೀವಿತದಲ್ಲಿ ಡಾಕ್ಟರ್ ಹೇಳ್ತಾನೆ, ಅಯ್ಯೋ ನಿನ್ನ ಗಂಡನ ಪ್ರಾಬ್ಲಮ್ಮು, ಹೆಂಡತಿ ಪ್ರಾಬ್ಲಮ್ಮು, ಮಗು ಆಗೋದಿಲ್ಲ ಅಂತ ಹೇಳ್ತಾನೆ. ಕೆಲವೊಬ್ಬರಿಗೆ ಎಷ್ಟು ದಿವಸ ನೀವು ಇದು ಟ್ಯಾಬ್ಲೆಟ್ ತಗೊಳ್ಬೇಕು, ಇದು ಮಗು ಆಗುತ್ತದೆ ಎಂದು ಡಾಕ್ಟರ್ ನಂಬಿಕೆ ಕೊಡುತ್ತಾನೆ. ಹಲ್ಲೆಲೂಯ. ಅವನು ನಂಬಿಕೆ ಕೊಡುತ್ತಾನೆ ಹೊರತು ಅವನಿಗಿಂದ ಪೂರೈಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಯಾರು ಪೂರೈಸ್ತಾರಂದರೆ ನಜರೇತಿನ ಯೇಸು ಕ್ರಿಸ್ತನ ಮಾತ್ರ ಪೂರೈಸುವ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್. ಆತನೇ ಹೊರತು ಬೇರೆ ಯಾರಿಂದ ಪೂರೈಸೋಕ್ಕಾದ ಆಗೋದಿಲ್ಲ. ಹೇಳ್ಬೋದು, ಇದು ಹೀಗೆ ಮಾಡಿದ್ರೆ ನಿಮಗೆ ಮಕ್ಕಳು ಆಗುತ್ತವೆ ಎಂದು ಹೇಳ್ಬೋದು, ಆದರೆ ಇದು ಸಂತಾನವು ಯೆಹೋವನ ಗಿಫ್ಟ್ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಸಂತಾನವು ಎಲ್ಲಿಂದ ಬರುತ್ತದೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ಕೃಪೆಯಿಂದ ಬರುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ನೀವು ಮಕ್ಕಳಿಲ್ಲ ಎಂದು ಬೇಸರಲ್ಲಿ ಕೂತುಕೊಳ್ಳೋದಕ್ಕಿಂತ ಶ್ರೇಷ್ಠವಾದುದು ನೀವು ಈ ಸುಂದರವಾದ ವಾಕ್ಯಗಳನ್ನು ಇಟ್ಟು ಓದಿ, ಆ ವಾಗ್ದಾನಗಳನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಆ ವಾಗ್ದಾನಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನನಗೆ ಸಹಾಯ ಮಾಡು. ಸಾರಳಿಗೆ ಮಗು ಕೊಟ್ಟಿರುವ ದೇವರು ನೀನು ಸ್ವಾಮಿ. ಮುಪ್ಪಿನಲ್ಲಿ ಸಾರಳಿಗೆ ಮಗು ಕೊಟ್ಟಿದ್ದಿ ಕರ್ತನೆ. ನನ್ನನ್ನು ಸಹ ನೀನು ಮಗು ಕೊಡುತ್ತಿ, ನನ್ನ ಬಂಜಿತನ ನನ್ನಿಂದ ತೆಗೆದಾಕು ಎಂದು ನಾವು ಕರ್ತನಲ್ಲಿ ಪ್ರೇಯರ್ ಮಾಡಬೇಕು. ನಾವು ಕರ್ತನಲ್ಲಿ ಮೊರೆ ಹೊಕ್ಕಬೇಕು. ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುತ್ತೇವೋ ನಮಗೆ ತಡೆಯಾಗಿರುವ ಇದು ಎಲ್ಲವನ್ನು ದೇವರು ಅದು ಬರುವಂತೆ ಮಾಡುತ್ತಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಕೆಲವರಿಗೆ 40 ವರ್ಷ ಆದರೂ ಆಗಲಿ, 50 ವರ್ಷ ಆದರಾಗಲಿ ಇದುವರೆಗೂ ಮಕ್ಕಳಿಲ್ಲ. ಹಲ್ಲೆಲೂಯ. ನೀವು ಭಯಪಡಬಾರದು. ನೀವು ವಾಕ್ಯಗಳನ್ನು ಇಟ್ಟು, ವಾಗ್ದಾನಗಳನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ನನ್ನ ದೇವರನ್ನು ನಾನು ನಂಬುತ್ತೇನೆ, ನನಗೆ ಆಸಭಂಗ ಪಡುವುದಕ್ಕಾಗಿ ಬಿಡುವುದಿಲ್ಲ, ನನ್ನ ಮುಖ ಲಜ್ಜೆಗೆಡುವುದಕ್ಕಾಗಿ ಬಿಡುವುದಿಲ್ಲ, ದೇವರು ನನಗೆ ಸಹಾಯ ಮಾಡುತ್ತಾನೆಂದು ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ನಾವು ಯಾವಾಗ ದೇವರಲ್ಲಿ ನಂಬಿಕೆ ಇಡುತ್ತೇವೋ ಇದುವರೆಗೂ ಆಗದಂಥ ಮಗು ದೇವರು ಆಗುವಂತೆ ಕೃಪೆ ಕೊಡುತ್ತಾನೆ. ಹಲ್ಲೆಲೂಯ. ಈ ಮಗು ಹುಟ್ಟುವುದು, ಮಕ್ಕಳು ನಮಗೆ ಕೊಡುವುದು, ಇದು ಯೆಹೋವನ ಕೈಯಲ್ಲಿದೆ. ಆತನು ನಮಗೆ ಗಿಫ್ಟಾಗಿ ಕೊಡುತ್ತಾನೆ. ಈ ಗಿಫ್ಟು ಬರಬೇಕಾದ್ರೆ, ಈ ಮಾರ್ಗ ಓಪನ್ ಆಗಬೇಕಾದ್ರೆ, ಈ ಬಾಗಿಲುಗಳನ್ನು ತಡೆಯಾಗಿರುವುದು ಎಲ್ಲವನ್ನು
ದೂರವಾಗಬೇಕು, ನಮ್ಮ ಮಾರ್ಗಗಳನ್ನು ಸರಂಗವಾಗಬೇಕಾದರೆ ನಾವು ಯೆಹೋವನಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯೆಹೋವನಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ಇದುವರೆಗೂ ಮುಚ್ಚಿರುವ ಬಾಗಿಲುಗಳನ್ನು ತೆರೆದುಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಇದು ಸೈತಾನ್ ಏನು ಮಾಡ್ತಾ ಗೊತ್ತಾ, ನಮಗೆ ಒಳ್ಳೆ ಕಾರ್ಯಗಳನ್ನು ನಡೆಯುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಬಿಡುವುದಿಲ್ಲ. ಆ ಒಳ್ಳೆ ಕಾರ್ಯಗಳನ್ನು ನಡಿಬೇಕು, ಆ ಒಳ್ಳೆ ಕಾರ್ಯಗಳು ಇರುವಂಥ ಬಾಗಿಲುಗಳನ್ನು ತೆರಿಬೇಕಾದರೆ ಅದರ ಬೀಗದ ಕೈ ಕ್ರಿಸ್ತನಲ್ಲಿದೆ. ನಾವು ಕ್ರಿಸ್ತನಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದಾದರೆ ಆ ಬಾಗಿಲುಗಳನ್ನು ನಮಗಾಗಿ ದೇವರು ತೆರೀತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತೆರೆದಿಟ್ಟಿರುವ ಬಾಗಿಲು ಯಾರಿಗೂ ಮುಚ್ಚುವುದಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ತೆರೆದಿಟ್ಟುವ ಬಾಗಿಲು ಯಾರಿಂದ ಮುಚ್ಚುವುದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅವನು ಮುಚ್ಚಿರುವ ಬಾಗಿಲು ಯಾರಿಂದ ತೆರೆಯುವುದಕ್ಕಾಗೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ಮನುಷ್ಯನ ಮೇಲೆ ಇಟ್ಟಿರುವ ನಂಬಿಕೆಗಿಂತ ನಾವು ದೊಡ್ಡ ನಂಬಿಕೆ ನಾವು ಯೇಸುವಿನ ಮೇಲೆ ಇಡಬೇಕು. ಹಲ್ಲೆಲೂಯಾ. ನಾವು ಯೇಸುವಿನ ಮೇಲೆ ನಂಬಿಕೆ ಇಡುವುದೇ ಒಳ್ಳೆಯದು. ಹಲ್ಲೆಲೂಯಾ. ಮನುಷ್ಯನು ಇವತ್ತು ಹೇಳಿ ನಾಳೆ ಹಿಂಜಾರಬಹುದು, ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದರೆ ಅದನ್ನು ನೆರವೇರಿಸುತ್ತಾನೆ. ಯಾಕಂದರೆ ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕಾದರೂ ನಾವು ಪವಿತ್ರಾತ್ಮನನ್ನು ಹೇಳಬೇಕು. ಪವಿತ್ರಾತ್ಮನೇ ಸಹಾಯ ಮಾಡು, ನಾನು ಇನ್ನೂ ಹೆಚ್ಚಾಗಿ ನನ್ನ ತಂದೆಯ ಮೇಲೆ ವಿಶ್ವಾಸ ಇಡಬೇಕು, ನಾನು ಇನ್ನೂ ಹೆಚ್ಚಾಗಿ ವಾಕ್ಯದ ವಿಷಯದಲ್ಲಿ ನಾನು ತಿಳಿದುಕೊಳ್ಳಬೇಕು, ಆ ವಾಕ್ಯವನ್ನು ಓದಬೇಕು, ನನಗೆ ಸಹಾಯ ಮಾಡೆಂದು ಕೇಳಬೇಕು. ಪವಿತ್ರಾತ್ಮ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಕೆಲವರಿಗೆ ಓದೋದಕ್ಕೆ ಬರೋದಿಲ್ಲ ಅಂದರೂ ಸಹ ನೀನು ಒಂದು ವೇಳೆ ಪವಿತ್ರಾತ್ಮನನ್ನು ಕೇಳುವುದಾದರೆ, ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನನ್ನು ಕೇಳುವುದಾದರೆ, ಯಾರು ಸ್ಕೂಲ್ಗೆ ಹೋಗಿ ಓದಿ ಎಜುಕೇಟೆಡ್ ಆಗಿದ್ದಾರೋ ಅವ್ರಿಗಿಂತ ಚೆನ್ನಾಗಿ ಓದೋದಕ್ಕಾಗಿ ಕರ್ತನು ನಿನಗೆ ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನಗೆ ಕಲಿಸಿಕೊಡುತ್ತಾನೆ. ಆತನು ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು. ಈ ವಾಕ್ಯ ಓದೋದಕ್ಕಾಗಿ ನಿನಗೆ ಬರುವುದಿಲ್ಲವೋ, ನೀನು ಪವಿತ್ರಾತ್ಮನ ಹತ್ರ ಯೇಸು ಕ್ರಿಸ್ತನ ಮುಂದೆ ನೀನು ಮೊಳಕಾಲು ಊರಿದಾದರೆ ಆ ವಾಕ್ಯವನ್ನು ಓದೋದಕ್ಕಾಗಿ ಜ್ಞಾನ ದೇವರು ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಸೀಮೋನ್ ಪೇತ್ರನು ಸಹ ಅವನೇನು ಎಜುಕೇಟೆಡ್ ಇದ್ದಿಲ್ಲ, ಅವನೇನು ಜ್ಞಾನಿ ಇದ್ದಿಲ್ಲ. ಆತನ ಜೊತೆಯಲ್ಲಿರುವಂಥ 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದ್ರೂ ಜ್ಞಾನಿಗಳಿದ್ದಿಲ್ಲ. ಅದು ಅವರಿಗೆ ಜ್ಞಾನ ಬಂದಿರುವುದು ಪವಿತ್ರಾತ್ಮನ ಮೂಲಕ, ಪರಲೋಕದಿಂದ ಜ್ಞಾನ ಬಂತು. ಯೇಸು ಕ್ರಿಸ್ತನ ಮುಖಾಂತರ ಅವರಿಗೆ ಜ್ಞಾನ ಬಂತು. ಹಲ್ಲೆಲೂಯಾ. ಇವತ್ತು ನಾನು ನೀನು ಒಂದು ವೇಳೆ ಸ್ಕೂಲ್ ಓದಿಲ್ಲ ಅಂದರೂ ಸಹ ನಾವು ಭಯಪಡಬಾರದು, ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಹೇಳಿದ್ದಾನೆ, ನೀನು ಪ್ರಾರ್ಥನೆ ಮಾಡಿ ನಂಬಿ ಏನಾದರೂ ಬೇಡಿಕೊಂಡಿದ್ರೆ, ನೀನು ಪ್ರಾರ್ಥನೆ ಮಾಡಿ ನಂಬಿ ಏನಾದರೂ ಬೇಡಿಕೊಂಡಿದರೆ ಅದನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದ್ದಾನೆ. ಈ ವಾಕ್ಯ ಓದೋದಕ್ಕಾಗಿ ನನ್ನನ್ನು ಕಲಿಸಿಕೊಡು ಎಂದು ಕೇಳು. ಯೇಸು ಕ್ರಿಸ್ತನ ವಾಕ್ಯ ಓದೋದಕ್ಕೆ ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನೇ, ನಿನ್ನ ಆತ್ಮದಿಂದ ನನ್ನನ್ನು ತುಂಬು, ನನ್ನನ್ನು ಅಭಿಷೇಕ ಮಾಡು ದೇವರೇ ಎಂದು ಕೇಳು. ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಹಲ್ಲೆಲೂಯಾ. ಇದುವರೆಗೂ ನಿನ್ನನ್ನು ಮಕ್ಕಳಾಗಿಲೆಂದು ಈ ಲೋಕದಾಗಿರ್ತಕ್ಕಂಥ ಜನರು, ಅಯ್ಯೋ ಇವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಎಂದು ನಿಮಗೆ ಅವಮಾನ ಪಡಿಸಿರ್ಬೋದು. ಆದರೆ ಅವ್ರ ಮುಂದೆ ನಿಮ್ಮ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ಇದು ಕರ್ತನಿಂದಲೇ ಆಗುತ್ತದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ಮನೆ ಕಟ್ಟುವನು ಬೇಡವೆಂದು ಬಿಟ್ಟ ಕಲ್ಲೇ ಅದು ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕ್ರಿಸ್ತನಿಂದಲೇ ಆಯಿತು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಸಹ ಅವಮಾನ ಪಡಿಸಿದರ ಮುಂದೆ ನಿಮ್ಮ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ನಿಮ್ಮ ತಲೆ ಎತ್ತಲ್ಪಡುತ್ತದೆ. ನೀವು ಭಯಪಡಬಾರದು, ನೀವು ಕುಗ್ಗಬಾರದು. ನೀವು ವಾಗ್ದಾನಗಳನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎಲಿಸಬೆತಳನ್ನು ಮುಪ್ಪಿನಲ್ಲಿ ದೇವರು ಮಗು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಹನ್ನಳ ಪ್ರಾರ್ಥನೆಯನ್ನು ಕೇಳಿ ಹನ್ನಳಿಗೆ ಮಗು ಕೊಡುವುದಕ್ಕಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ಸಾರಳನ್ನು ಮುಪ್ಪಿನಲ್ಲಿ ದೇವರು ಮಗು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ.
ನಿನ್ನನ್ನು ಸಹ ದೇವರು ಮಗು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನೀನು ಆತನ ಮೇಲೆ ನಂಬಿಕೆ ಇಡುವುದಾದರೆ ನೀನು ಎಷ್ಟೇ ವರ್ಷ ಆಗಿದ್ರೂ ಇನ್ನು ಮೇಲೆ ಭಯಪಡಬೇಡ. ದೇವರ ವಚನ ನಿನಗಾಗಿ ಮಾತಾಡ್ತಾ ಇದ್ದಿದೆ. ನಿನ್ನ ಅವಮಾನಗಳನ್ನು ನೀನು ತಲೆ ಬಗ್ಗಿಸಿರುವುದನ್ನು ತಲೆ ಎತ್ತುವಂತೆಯೇ ಯೇಸು ಕ್ರಿಸ್ತನು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ, ನೀನು ಭಯಪಡಬೇಡ. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಓದಿಕೊಳ್ಳೋಣ ಬನ್ನಿ. ಇದು ವಾಕ್ಯ ಹೀಗೆ ನಮ್ಮನ್ನು ದೇವರು ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ಹೇಳುತ್ತದೆ, ನಾನು ನಿನ್ನನ್ನು ಹೇಳಿದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ 15ನೇ ವಚನ ಓದೋಣ. ಇದು ಅಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಹಲ್ಲೆಲೂಯ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯ. ನಿಮ್ಮನ್ನು ದೇವರು ಹೇಳಿದನೆಲ್ಲ ಅದನ್ನು ನೆರವೇರಿಸದೆ ಹೊರತು ಆತನು ಬಿಡುವುದಿಲ್ಲ ನಿಮ್ಮನ್ನು. ಹಲ್ಲೆಲೂಯ. ನೀವು ಸಾಕ್ಷಿಗಳಾಗಿರ್ತೀರಿ. ನೀವು ಇವತ್ತು ಗಂಡ ಹೆಂಡತಿ ಇರ್ಬೋದು. ಬರುವ ವರ್ಷದಲ್ಲಿ ದೇವರು ನಿಮಗೆ ಒಂದು ಮಗು ಕೊಟ್ಟು ನೀವು ಎಲ್ಲ ಜನಗಳ ಮುಂದೆ ನಿಂತು ಸಾಕ್ಷಿ ಹೇಳುವಾಗೆ ದೇವರು ಕೃಪೆ ತೋರಿಸುತ್ತಾನೆ. ಇನ್ನು ಮೇಲೆ ನೀವು ಇಬ್ಬರು ಇರುವುದಿಲ್ಲ, ಇನ್ನು ಮೇಲೆ ನೀವು ಮೂಗರು ಇರ್ತೀರಿ. ಹಲ್ಲೆಲೂಯ. ಆ ಮಗುವಿನ ಜೊತೆಯಲ್ಲಿ ಬರುವ ವರ್ಷದಲ್ಲಿ ನೀವು ಸಾಕ್ಷಿ ಹೇಳುವ ಹಾಗೆ ದೇವರು ನಿಮಗೆ ಕೃಪೆ ತೋರಿಸುತ್ತಾನೆ. ಆತನ ದಯ ನಿಮ್ಮ ಮೇಲಿದೆ. ಹಲ್ಲೆಲೂಯ. ಆತನು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಈ ವಚನ ಹೇಳುತ್ತಾ ಇದ್ದಾನೆ, ಹೇಳಿದನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರು ನಿಮಗೆ ಮಗು ಬೇಕಾ? ದೇವರು ಮಗು ಕೊಟ್ಟು ಆಶೀರ್ವಾದ ಮಾಡುತ್ತಾನೆ. ಆ ಆಶೀರ್ವಾದ ಮಾಡಿದ ಮೇಲೆ ನೀವು ಚರ್ಚಲ್ಲಿ ಹೋಗಿ ಸಾಕ್ಷಿ ಹೇಳಿರಿ. ಅನೇಕ ಜನದ ಮುಂದೆ ಸಾಕ್ಷಿ ಕೊಡಿರಿ. ನನಗೆ ಇಷ್ಟು ವರ್ಷದಿಂದ ಮಗು ಇದಿಲ್ಲ, ದೇವರು ನನಗೆ ಆತನು ಸುಂದರವಾದ ಮಗು ಕೊಟ್ಟಿದ್ದಾನೆಂದು ತಗೊಂಡು ಸಾಕ್ಷಿ ಹೇಳುವ ಹಾಗೆ ಮಾಡುತ್ತಾನೆ. ಭಯಪಡಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇದು ಅನೇಕ ಜನರ ತನಕ ಮುಟ್ಟುವುದಕ್ಕಾಗಿ ನೀವು ಸಹಾಯ ಮಾಡಿರಿ. ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಶೇರ್ ಮಾಡಿರಿ. ಹಲ್ಲೆಲೂಯ. ಇದು ಎಲ್ಲೋ ಹೋಗಿ ದೇವರ ವಾಕ್ಯ ಮಾತಾಡುತ್ತದೆ. ಅವ್ರಿಗೆ ಮಾತಾಡುವಾಗ ಅವ್ರಿಗೊಂದು ಬಲ ಬರುತ್ತದೆ, ಧೈರ್ಯ ಬರುತ್ತದೆ. ಈ ವಾಕ್ಯ ನಾನು ಹೇಳುತ್ತಾ ಇಲ್ಲ, ಇದು ದೇವರು ಕೊಟ್ಟಿರುವ ವಾಕ್ಯ. ಹಲ್ಲೆಲೂಯ. ಇದು ದೇವರು ಹೇಳುತ್ತಿರುವ ವಾಕ್ಯವಿದೆ. ಹಲ್ಲೆಲೂಯ. ಇದು ಸ್ವಂತವಾಗಿ ನಮ್ಮದೆಲ್ಲೂ ಬರೆದಿಲ್ಲ, ಇದು ಬೈಬಲಲ್ಲಿರುವ ವಾಕ್ಯ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಯಾರು ಕುಗ್ಗಿ ಹೋಗಿದ್ದಾರೋ, ಯಾರು ನಿರಾಸೆ ಆಗಿದ್ದಾರೋ ಅವರಿಗಾಗಿ ಈ ವಾಕ್ಯವಿದೆ. ಅವರ ಜೊತೆಯಲ್ಲಿ ದೇವರು ಮಾತಾಡ್ತಾ ಇದ್ದೇನೆ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ದ ಲಾರ್ಡ್.